ಹಲೋ, ನನ್ನ ಹೆಸರು ಕವಿತಾ ಅಂತ. ಕವಿತಾ ಅವರೇ ನಮಸ್ತೆ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ನಡಗಲಿ ತಾಲೂಕು, ಬಳ್ಳಾರಿ ಜಿಲ್ಲೆ, ಉತ್ತಂಗಿಯಿಂದ ಕಾಲ್ ಮಾಡ್ತೀವಿ. ಹೇಳಿ ಅಮ್ಮ, ಹೇಗಿದ್ದೀರಾ? ಪರವಾಗಿಲ್ಲ ಸರ್. ಪರವಾಗಿಲ್ಲ. ನಿಮ್ಮ ಧ್ವನಿಯಲ್ಲಿ ಏನೋ ನೋವಿದೆ, ಏನಾಯ್ತಮ್ಮ? ಇವತ್ತಿಗೆ ಅಪ್ಪಾಜಿ ತೀರ್ಕೊಂಡು 6 ದಿನ ಆಯ್ತು ಸರ್. 6 ದಿನ? ಸರ್, ಏನಾಗಿತ್ತು? ಫುಲ್ ಡ್ರಿಂಕ್ಸ್ ಮಾಡ್ತಿದ್ರು ಸರ್ ಅಪ್ಪಾಜಿ. ಭಾಳ ಡ್ರಿಂಕ್ಸ್ ಮಾಡ್ತಿದ್ರು, ಕುಡ್ದು 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 ತೀರ್ಕೊಂಡ್ರ ಸರ್. ಇವತ್ತಿಗೆ 6 ದಿನ ಆಯ್ತು. ಅಮ್ಮ ತೀರ್ಕೊಂಡು 4 ವರ್ಷ ಆಯ್ತು ಸರ್. 3 ವರ್ಷ ತುಂಬಿ 4 ವರ್ಷ ಬಿದ್ದಿದ್ದು. ನೀವೇನು ಮಾಡ್ಕೊಂಡಿರೋದಮ್ಮ? ನಮ್ದು B.Ed ಆಗೈತೆ ಸರ್. ಮನೇಲಿದ್ದೀವಿ. ಮದುವೆ ಇಲ್ಲ ಸರ್ ಇನ್ನು. ಎಷ್ಟು ಜನ ಮಕ್ಕಳು ನೀವು? ನಾವು 3 ಸರ್. 2 ತಮ್ಮರಿದ್ದಾರೆ, ನಾನು ಬೆಕ್ಕಿ. ಅಂದರೆ ನೀವೇ ದೊಡ್ಡವರು? ನಾವೇ ದೊಡ್ಡವರು. ಮನೆಗೆ ಆಧಾರವಾಗಬೇಕಾಗಿದ್ದ ತಂದೆ, ನೀವು ತಂದೆಯನ್ನು ಕಾರಣಕ್ಕೆ ಅಳಬಹುದು. ಅಫ್ಕೋರ್ಸ್ ನನಗದ್ರ ಬಗ್ಗೆ ಗೌರವ ಇದೆ, ಅಥವಾ ನಿಮ್ಮ ಭಾವನೆಗೆ ಬೆಲೆ ಇದೆ. ಬಟ್ ಕಾರಣ ಏನು ಅಂತಲೂ ಕೂಡ ನೀವು ಹೇಳಿಬಿಟ್ರಿ. ಕುಡಿತಾ? ಸರ್, ಇಲ್ಲಿ ನಮ್ಮ ಊರಲ್ಲಿ ಬಾಣ ಕೆಡಿಸ್ಬಿಟ್ರು ಸರ್ ಅವ್ರನ್ನ. ಎಷ್ಟು ಹೇಳ್ದೆ ಸರ್, ಕುಡಿಬೇಡ್ರಿ, ಮಕ್ಕಳದವು ನಿಮಗೆ, ತಾಯಿ ಇಲ್ಲ ನಮಗೆ ಅಂತಂದು ಎಷ್ಟು ಹೇಳ್ದೆ ಸರ್. ಕಾಲಿಗೆ ಬಿದ್ದೆ, ಏನೆಲ್ಲಾ ಮಾಡ್ದೆ, ಅವ್ರ ಅರ್ಥನ ಮಾಡಿ ಕೇಳಿ. ದಿನ 1 ಗಂಟೆಗೆ 2 ಗಂಟೆಗೆ 1 ಗಂಟೆಗೆ 2 ಗಂಟೆಗೆ ಮನೆಗೆ ಬರ್ತಿದ್ರು ಸರ್ ಅವ್ರು. ಎಷ್ಟು ಹೇಳ್ದೆ, ಅರ್ಥನ ಮಾಡಿ ಕೇಳಿಲ್ಲ ಸರ್ ಅವ್ರು. ಬಟ್ ನಿಮ್ಮ ತಾಯಿ ಹೋದ್ಮೇಲೆ ಜವಾಬ್ದಾರಿ ಯಾರು ತಗೊಂಡಿದ್ರು? ಜವಾಬ್ದಾರಿ ಅಪ್ಪಾಜಿನೇ ತಗೊಂಡಿದ್ ಸರ್. 3 ವರ್ಷ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಸರ್ ನಮ್ಮನ್ನ. ಏನ್ ಮಾಡ್ತಾ ಇದ್ರು ಕೆಲಸ? ಟೀಚರ್ ಸರ್ ಅವರು. ಟೀಚರ್? ಸರ್, ಪ್ರೈಮರಿ ಟೀಚರ್. ಪ್ರೈಮರಿ ಟೀಚರ್ ಆಗಿ ಇಂತಹದೊಂದು ನಶೆ ಅವ್ರಿಗಿತ್ತ? ಸರ್, ಇಲ್ಲೆಲ್ಲ ಕೆಡಿಸ್ಬಿಟ್ರು ಸರ್ ನಮ್ಮ ಊರಲ್ಲಿ. ಮಂದಿ ಮಾತು ಕೇಳ್ಬೇಡ್ರಿ ಮಕ್ಕಳದಾವು ಅಂತಂದು ಎಷ್ಟು ಹೇಳಿದೆ ಸರ್, ಅವ್ರು ಕೇಳಲಿಲ್ಲ. ಕೆಡಿಸ್ಲಿಲ್ಲ ಅಮ್ಮ, ಕೆಟ್ಟರು. ಸರ್, ಯಾವತ್ತಿಗೂ ಅದೇ ಸತ್ಯ. ಆ್ಯಂಡ್ ಇವತ್ತಿಗೂ ನಿಮಗೆ 1000 ಜನ 1000 ಆಕರ್ಷಣೆಗಳನ್ನ ತೋರ್ಬೋದು, ಬಟ್ ನಿಮಗೊಂದು ಬುದ್ಧಿ ಇದೆ ಅಲ್ವಾ, ನಿಮಗೊಂದು ಪ್ರಜ್ಞೆ ಇದೆ ಅಲ್ವಾ? ಸರ್. ಅಫ್ಕೋರ್ಸ್ ನಿಮ್ಮ ನೋವು ನನಗೆ ಅರ್ಥ ಆಗ್ತಾ ಇದೆ. ಆ್ಯಂಡ್ ತಾಯಿ ಹೋದಾಗ ಅದೊಂದು ಬೇರೆ ರೀತಿಯ ಯಾತನೆ. ಆ್ಯಂಡ್ ಈಗ ತಂದೆ ಸರ್, 6 ದಿನ ಆಯ್ತು ಅಪ್ಪಾಜಿ ತೀರ್ಕೊಂಡು. ಆ ಪದ ಬಳಸಬೇಡಿ ಅಮ್ಮ, ಆ ಪದ ಬಳಸಬೇಡಿ. ಇಲ್ಲಿ ಯಾರೂ ಅನಾಥರಲ್ಲ. ಬಟ್ ನಿಮ್ಮ ತಮ್ಮಂದಿರು ಏನು ಮಾಡ್ತಿದ್ದಾರೆ? ತಮ್ಮಂದ್ರು ಒಬ್ಬನು ಶಾಪ್ ಇಟ್ಕೊಂಡ್ ಸರ್, IT ಆಗೈತಿ. ಇನ್ನೊಬ್ಬನ್ ಪ್ಯಾರಾಮೆಡಿಕಲ್ ಓದ್ತಿದೆ. ಬಟ್ ನಿಮ್ಮಲ್ಲಿ ಒಂದು ಹೊಂದಾಣಿಕೆ ಇದೆಯಾ? ಸರ್, ಹೊಂದಾಣಿಕೆ ಇದೆ, ಪರವಾಗಿಲ್ಲ. ಕೇಳ್ತಾರ, ಮಾತು ಕೇಳ್ತಾರ. ಎಲ್ಲ ಕಾರ್ಯಗಳು ಮುಗಿದ್ವಾ ಅಥವಾ ಇನ್ನು ಇಲ್ಲ ಸರ್, ಮಾಡ್ಬೇಕಿನ್ನು ಭಾನುವಾರ ಮಾಡ್ಬೇಕು. ನಿಮ್ಮ ಸಂಬಂಧಿಕರ ಬೆಂಬಲ ಹೇಗಿದೆ ಈ ಸಮಯದಲ್ಲಿ ಮಾನಸಿಕವಾಗಿ? ಇಲ್ಲ ಸರ್, ಅಷ್ಟು ಬೆಂಬಲನೂ ಇಲ್ಲ ಅವರಿಂದ ನಮಗೆ. ಅವರೇ ನೀವು ಚೆನ್ನಾಗಿ ನೋಡ್ಕೇಳಿಲ್ಲ, ನಿಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೇಳಿಲ್ಲ, ನಿಮ್ಮ ಅಮ್ಮ ತೀರ್ಕೇಳಿ ಅಂದೆ. ಅವ್ರ ಅಣ್ಣಾರು ಸರ್ ಮೊನ್ನೆ ಬಂದಿದ್ರು, ಚೆನ್ನಾಗಿ ನೋಡ್ಕೇಳಿಲ್ಲ ನೀವು ಅವ್ರನ್ನ ಅಂತ ನಮ್ಮನ್ನೇ ಬೈದ್ರು ಸರ್. ಬಟ್ ಒಳಗಿನ ಸತ್ಯ ಅವ್ರಿಗೆ ಗೊತ್ತಿಲ್ಲ ಸರ್. 3 ತಿಂಗಳು ನಾನು ಅನುಭವಿಸಿರೋದು ಅವ್ರಿಗೆ ಗೊತ್ತಿಲ್ಲ ಸರ್. ಅವ್ರಿಗೆ ಗೊತ್ತಾದ್ರೂ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ನನಗನ್ಸ್ತಾ ಇದೆ. ಅವ್ರ ನಾವು ಅವ್ರಿಗೆ ಸರ್ ತಮ್ಮನ್ ಕಳ್ಕೊಂಡ್ವಿ ಅಂತ ಅವ್ರ ನಾವು ಅವ್ರು ಹೇಳ್ಕೊಂತಾರೆ. ಆದ್ರೆ ಇಲ್ಲಿ ಪರಿಸ್ಥಿತಿ ಅವ್ರು ನೋಡೇ ಇಲ್ಲ ಸರ್. ಅಮ್ಮ ತೀರ್ಕೊಂಡಾಗ ಬಂದಾರ, ಸೀದಾ ಅಪ್ಪಾಜಿ ತೀರ್ಕೊಂಡ್ಮೇಲೆ ಬಂದಾರ ಸರ್ ಅವ್ರು. ಒಂದಿನಕ್ಕೂ ಬುದ್ಧಿವಾದ ಕರ್ಸಿ ಹೇಳಿಲ್ಲ ಸರ್. ಫೋನ್ಯಾಗ ಹೇಳ್ತಿದ್ರು ಅವ್ರು, ಹಂಗೆಲ್ಲ ಕುಡಿಬೇಡಪ್ಪ ಹಂಗ ಹಿಂಗ ಹೇಳ್ತಿದ್ರು, ಇಲ್ಲ ಅಂತ ಅಲ್ಲ. ಆದ್ರೆ ಒಂದಿನಕ್ಕೂ ಕರ್ಸಿ ಹೇಳಿಲ್ಲ ಸರ್. ನಾವು ಫೋನ್ ಮಾಡಿದ್ರು ಅವ್ರ ಅಷ್ಟಕ್ಕಷ್ಟೇ ನಾವು ಬಿಜಿ ಅದೀವಿ, ಹಂಗ ಹಿಂಗ ಬರಕ್ಕಾಗಲ್ಲ, ನಿಮ್ಮ ಮಾತು ಕೇಳ್ತಾ ಇಲ್ಲ ಅಮ್ಮ, ನಾವು ಬಿಜಿ ಅದೀವಿ, ನಾವು ಬರಕ್ ಆಗಲ್ಲ ಅಂತ ಹೇಳ್ತಿದ್ರು ಸರ್ ಅವ್ರು. ನಿಮ್ಗೆ ಎಷ್ಟು ವಯಸ್ಸು? ನಮಗೀಗ 27 ಸರ್. ಬಟ್ ಈಗ ಅಮ್ಮ ಒಂದು ಅಫ್ಕೋರ್ಸ್ ಈಗ ಆಯಿತು, ನಾನೀಗ ಅದ್ರ ಬಗ್ಗೆ ಏನೂ ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದರೆ ನಿಮಗೆ ಅದು ಮತ್ತೆ ಕಾಡುವುದು ಬೇಡ. ಬಟ್
ವಾಸ್ತವ ಏನಿತ್ತು, ಯಾಕೆ ಹಿಂಗಾಯಿತು ಅದೆಲ್ಲವನ್ನು ಅರ್ಥ ಮಾಡಿಕೊಂಡು ಆ್ಯಂಡ್ ಅಫ್ಕೋರ್ಸ್ ಕಾರಣಗಳು ಏನೇ ಇದ್ದರೂ ಆತ ತಂದೆ ಅನ್ನೋದು ಇಲ್ಲಿ ದೊಡ್ಡ ಸ್ಥಾನದಲ್ಲಿ ಬಂದು ನಿಲ್ಲುತ್ತೆ. ಹಾಗಾಗಿ ನಾನು ಅಲ್ಲಿ ಏನು ಹಿಂಗೆ ಮಾಡಬಾರ್ದಿತ್ತು ಅದು ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದರೆ ಅದು ಮುಗಿದು ಹೋಗಿರೋ ವಿಚಾರ. ಬಟ್ ಈಗ ನೀವೊಬ್ಬ ಅಕ್ಕನಾಗಿ ಬಹುಶಃ ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ. ಆ್ಯಂಡ್ ಅಫ್ಕೋರ್ಸ್ ನೀವು ಬೇರೆಯವ್ರ ಮನೆಗೆ ಹೋಗ್ತೀರಾ, ಬಟ್ ಅದಕ್ಕೂ ಮೀರಿ ನಿಮ್ಮ ತಮ್ಮಂದ್ರಿಗೆ ಈಗ ತಂದೆ ತಾಯಿ ಇಬ್ಬರು ನೀವೇ ಆಗಿದ್ದೀರಾ. ಊರಿನ ಜನ ಆಗದೇ ಇರೋರಿಗೆ ಇದೊಂದು ಬೆಸ್ಟ್ ಸಮಯ. ಆಗದೇ ಇರೋರಿಗೆ ಇಲ್ಲಿ ನೀವು ಮೂರಾಳು ಕೂತು ಹೊಂದಾಣಿಕೆಯಿಂದ ಏನೇ ಒಳ್ಳೆಯದು ಕೆಟ್ಟದ್ದು ನಡೆದರೂ ಕೂಡ ಮೂರಾಳು ಸಮಚಿತ್ತದಿಂದ ನಿರ್ವಹಿಸ್ಕೊಂಡು ಹೋಗಬೇಕು. ಆ್ಯಂಡ್ ನಿಮಗೊಂದು ಮಾತು ಹೇಳ್ತೀನಿ, ನೀವು ಮದುವೆ ಆಗೋದ ಮೇಲೂ ಕೂಡ ಈ ಕಡೆ ನೀವೆಷ್ಟು ಗಮನ ಕೊಡ್ತೀರಾ ಅನ್ನೋದು ನಿಮ್ಮ ಮಾತೃತ್ವವನ್ನು ತಿಳಿಸುತ್ತೆ. ಆ್ಯಂಡ್ ಅದು ತುಂಬ ಅವಶ್ಯಕತೆ ಅಂತ ನನಗನ್ಸುತ್ತೆ. ಅವ್ರು ಕೇಳದೇನೆ ಇರಲಿ, ತವ್ರ ಮನೆ ದೀಪ ಉರಿತಾ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ಆ್ಯಂಡ್ ಇನ್ನೊಂದು ಹೌದು, ಇದೊಂದು ನಿಮ್ಗೆ ಆಗದೇ ಇರೋರಿಗೆ ನೀವು ಮಾನಸಿಕವಾಗಿ ಕುಗ್ಗಿದ್ದೀರಾ, ನನಗೆ ಗೊತ್ತು, ನೀವು ಮಾತಾಡೋದ್ರಲ್ಲಿ ಅರ್ಥ ಆಗುತ್ತೆ. ಬಟ್ ಸ್ಟಿಲ್ ಈಗ ಮುಂದೆ ಹೋಗಲೇಬೇಕು, ಅದೊಂದು ಪರಮ ಸತ್ಯ. ನಾನೀಗ ನಿಮ್ಗೊಂದಷ್ಟು ಸುಳ್ಳು ಹೇಳಿ ನಿಮ್ಮನ್ನು ಸಮಾಧಾನ ಮಾಡ್ಬೋದು, ಬಟ್ ಹೋದವರಿಂದ ಯಾರೂ ಹೋಗಲ್ಲ ಅನ್ನೋದು ಸತ್ಯ ಅಲ್ವಾ? ಹಾಗಾಗಿ ಈಗ ಒಬ್ಬ ಮಗಳಾಗಿ, ಒಬ್ಬ ತಮ್ಮನಾಗಿ, ಅಣ್ಣನಾಗಿ, ಎಲ್ಲದಕ್ಕೂ ಮೀರಿ ಈಗ ನೀನೊಬ್ಬಳು ಮನುಷ್ಯರು ಅಂದರೆ ನೀನು ಇಲ್ಲಿ ಬದುಕೋದಿಕ್ಕೆ ಅರ್ಹಳಿದ್ದೀಯ, ನಿನಗೆ ಬದುಕೋ ಹಕ್ಕಿದೆ. ಆ ಬದುಕೋ ಹಕ್ಕು ನಿನ್ನ ತಮ್ಮಂದಿರ ಜೊತೆ ಇದ್ದಷ್ಟು ದಿನ, ಅಂದರೆ ನಿನ್ನ ತವ್ರ ಮನೆಯಲ್ಲಿ ನೀನು ಇದ್ದಷ್ಟು ದಿನ ಅವರಿಗೆ ನೀನು ತಂದೆ ತಾಯಿ ಪ್ರೀತಿ ಕೊಡಬೇಕು. ಏನೇ ಒಳ್ಳೆಯದು ಕೆಟ್ಟದಿದ್ರು ನೀವು ಕೂತು ಮಾತಾಡಿಕೊಂಡು ಊರಿನವ್ರ ಬಾಯಿಗೆ ಆಹಾರ ಆಗದಂಗೆ, ಎಲ್ಲರೂ ಇದ್ದಾರೆ ಅನ್ನೋ ರೀತಿಯಲ್ಲಿ ನೀವೊಂದು ಯಾರಿಗೂ ತಲೆ ಬಾಗದಂಗೆ, ಅಂದರೆ ಕೆಟ್ಟವರಿಗೆ ತಲೆ ಬಾಗದಂಗೆ ತಲೆ ಎತ್ತಿ ನಡೆಯುವಂತೆ ನಿಮ್ಮ ಬದುಕನ್ನು ನೀವು ಸಾಗಿಸ್ತಾ ಹೋಗಬೇಕು. ಆ್ಯಂಡ್ ಅದಕ್ಕೆ ನಾನು ಮುಂಚೆನೇ ಕೇಳಿದೆ, ನಿಮ್ಮ ಹೊಂದಾಣಿಕೆ ಬಹಳ ಮುಖ್ಯ ಇಲ್ಲಿ. ಯಾಕಂದರೆ ನಿಮ್ಮ ತಮ್ಮನಿಗೆ ಬೇರೆ ಯಾರೋ ಮೂರನೇವರು ಒಂದು ಮಾತು ಹೇಳೋದು, ಇನ್ನೊಬ್ಬ ತಮ್ಮನಿಗೆ ಇನ್ನೊಬ್ರು ಯಾರೋ ಏನೋ ಹೇಳೋದು, ನೀವು ಎಲ್ಲೇನೋ ಹೇಳೋಕೆ ಹೋಗೋದು, ಈ ಮೂರನೇವ್ರ ಮಾತುಗಳು ಇಲ್ಲಿ ಯಾವಾಗ ದೊಡ್ಡದಾಗುತ್ತೆ, ನಿಮ್ಮಲ್ಲಿ ಹೊಂದಾಣಿಕೆ ಹಾಳಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಬೇಕಾಗಿರೋದು ಬಣ್ಣ ಸುಣ್ಣ ಅಲ್ಲ, ಹೊಂದಾಣಿಕೆ. ಬಹುಶಃ ನನ್ಗೆ ಸತ್ಯ ಆಗುತ್ತೆ ಅನ್ನೋದು ಗೊತ್ತಿತ್ತು ಸರ್. ಹಿಂಗ ಇವ್ರು ಏನೋ ಹಿಂಗ್ ಮಾಡ್ಕೊಂತಾರೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿತ್ತು. ಇಷ್ಟೇ ಹೇಳಿದೆ, ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ, ನೀವ್ ಇಲ್ದೆ ಪ್ಲೀಸ್ ಹಿಂಗೆಲ್ಲ ಮಾಡಬೇಡಿ ಅಂತ ನಮ್ಮ ಅಪ್ಪಾಜಿ ಇಷ್ಟ ಹೇಳ್ತಾ ಇದ್ದೆ ಸರ್. ಅವ್ರು ನನ್ನ ಮಾತು ಅಂತಿದ್ರು, ಕುಡಿಯೋದ್ ಬಿಡ್ತೀನಿ ಅಂತ ಹೇಳ್ತಿದ್ರು, ಮತ್ತೆ ಹಂಗೆ ಮಾಡ್ತಿದ್ರು ಸರ್ ಅವರು. ಬಿಡಾಗೋಗಿದೆಯಮ್ಮ, ದಯವಿಟ್ಟು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡೋಕೆ ಹೋಗ್ಬಿಡಿ. ಹೌದು, ನಿಮ್ಮ ಅಳುವನ್ನು ನಾನು ತಡಿಲಿಕ್ಕೆ ಆಗದೆ ಇರ್ಬೋದು, ಬಟ್ ನಾಳೆ ಹೇಗೆ ಇರಬೇಕು ಆ್ಯಂಡ್ ಏನೆಲ್ಲ ಸವಾಲುಗಳು ಬರ್ಬೋದು ಅನ್ನೋದನ್ನು ನಿಮಗೆ ಎಚ್ಚರಿಕೆ ನೀಡಿದ್ದೀನಿ. ನಿಮ್ಮನ್ನು ನಾನು ಮತ್ತೆ ಹಿಂದಕ್ಕೆ ತಗೊಂಡೋಗಿ ನಿಮ್ಮ ಜೊತೆ ನಾನೂ ಅಳ್ಬೋದು, ಆದರೆ ಬಹುಶಃ ನಾನು ನಿಮ್ಮನ್ನು ತಯಾರು ಮಾಡಬೇಕಾಗಿರೋದು ನಾಳೆಗೆ. ಹಾಗಾಗಿ ನಾಳೆ ಈ ಕ್ಷಣದಿಂದಲೇ ಕೂಡ, ಈಗ ನೀವೊಂದು ಕಾರ್ಯವನ್ನು ಮಾಡ್ತೀರಾ, ಅಲ್ಲಿ ಯಾರೋ ಬರ್ತಾರೆ, ಅಲ್ಲೇನೋ ಅಂತಾರೆ, ಈಗ ನೀವು ಕ್ಯೂಡ್ರಾಗಬೇಕು, ಕೂಡ್ರಾಗಬೇಕು. ನಮ್ ಕುಲನ ಹೊಂಟೋಯ್ತು, ನಿಮಗೆ ತಿಳಿದಂಗ ನೀವು ಮಾಡ್ರಿ, ನೋಡ್ಕೇಳಿಲ್ಲ, ಚೆನ್ನಾಗಿ ನೋಡ್ಕೇಳಿಲ್ಲ ನಮ್ ತಮ್ಮನ್ನ ಅಂತ. ನಾವಲ್ವೇನ್ ಸರ್ ಮಕ್ಕಳು ಅವ್ರಿಗೆ? ಅವ್ರ ದೊಡ್ಡರಾಗಿ ನಮಗ್ ಸಮಾಧಾನ ಮಾಡ್ಬೇಕು ಅಂತದ್ ನಮ್ಮನ್ನೇ ಬೈದ್ರು. ಗೊತ್ತಿಲ್ಲ, ಆದರೆ ಒಂದು ಮಾತ್ರ ಬಹಳ ಪ್ರಾಮಾಣಿಕವಾಗಿ ನಿಮಗೊಂದು ಮಾತು ಹೇಳ್ತೀನಿ. ನಿಮ್ಮ ಧ್ವನಿ, ನಿಮ್ಮ ಮಾತು ನನಗೆ ಕೇಳ್ತಾ ಇದ್ದರೆ, ಆ ಬಿಟ್ಟು ಮಾತಾಡೋದು ಮತ್ತು ನಿಮ್ಮ ಪ್ರಬುದ್ಧತೆ ನೋಡ್ತಾ ಇದ್ದರೆ, ಬಹುಶಃ ನಿಮಗೆ ಇದನ್ನು ನಿಭಾಯಿಸುವಷ್ಟು, ಒಂದು ತಾಯಿ ಆಗುವಷ್ಟು, ಒಂದು ತಂದೆ ಆಗುವಷ್ಟು ಶಕ್ತಿ ನಿಮಗಿದೆ ಅಂತ ನನಗನ್ಸುತ್ತೆ. ಈಗ ನೀವು ಇತರರ ಮಾತುಗಳನ್ನು ಬದಿಗಿಟ್ಟು ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕು. ಈಗ ಅಂತಹದೊಂದು ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ, ನೀವು ಅದನ್ನು ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಬಟ್ ನಾನು ನಿಮ್ಮನ್ನು ಇನ್ನೊಬ್ಬರು ಮಾತಿಗೆ ನೀವು ಕಿವಿ ಕೊಡಿ ಅಂತ ನಾನು ಹೇಳಲ್ಲ, ಬಟ್ ಸ್ಟಿಲ್ ನಿಮ್ಮವರೇ ನಿಮ್ಗೆ ಆ ರೀತಿ ಅಂದಾಗ ಅದು ಬಹಳ ಕಷ್ಟ, ಅದು ನನಗೆ ಅರಿವಿದೆ. ಯಾಕಂದರೆ ಯಾರೋ ಬೀದಿಯಲ್ಲಿ ಬಂದು ಮಣ್ಣಾಕೋಕೆ ಬಂದು ಯಾರೋ ಒಬ್ರು ಹೇಳಿದರೆ ನೀವು ಅದನ್ನು ತಗೊಳ್ದೇನೆ ಇರ್ಬೋದಿತ್ತು. ಆದರೆ ಚಿಕ್ಕಪ್ಪ ದೊಡ್ಡಪ್ಪ ಅಂದ್ಕೊಂಡವ್ರೆ ಅವ್ರ ಸಂಬಳ ಬೇಕಾಗಿತ್ತು, ನಿಮ್ಮ ಅಪ್ಪಾಜಿ ಸಂಬಳ ಬೇಕಾಗಿತ್ತು, ಅವ್ರ ಬೇಡ ಆಗಿತ್ತು ನಿಮಗೆ ಅಂತೆಲ್ಲ ಮಾತಾಡಿದ್ರು.
ಬಿಡಿಯಮ್ಮ. ಈಗ ಒಂದು ಬಹುಶಃ ಅವರೇನು ಅಂತಲೂ ನಿಮಗೆ ಗೊತ್ತಾಗ್ಬಿಡ್ತು ಈ ಪರಿಸ್ಥಿತಿಯಿಂದ. ಸರ್. ಅರ್ಥ ಆಯ್ತಲ್ವ ನಾನು ಯಾವ ಸೂಕ್ಷ್ಮವನ್ನು ಹೇಳಲಿಕ್ಕೆ ಹೊರಟೆ ಅಂದರೆ, ಇಲ್ಲಿ ಏನೋ ಒಂದು ಆಯಿತು, ಅದನ್ನು ಹೇಗೆ ನಿಭಾಯಿಸಬೇಕಿತ್ತು ಅನ್ನೋ ಗೊಂದಲದಲ್ಲಿ ನೀವಿದ್ರಿ. ಅದಕ್ಕೆ ನೀವು ಸಹಕಾರವನ್ನು ಕೂಡ ಅಟ್ಲೀಸ್ಟ್ ನಿರೀಕ್ಷೆ ಮಾಡ್ತಾ ಇದ್ರಿ. ಸಹಕಾರ ಕೊಡಬೇಕಾಗಿರೋರು ಏನು ಅಂತಲೂ ನಿಮಗೆ ಗೊತ್ತಾಯಿತು. ಬಟ್ ಇಲ್ಲಿ ನಾನು ಮೊದಲನೇದಾಗಿ ನಿಮ್ಮ ತಲೆಗೆ ತುಂಬೋದು, ಇಲ್ಲಿ ಯಾವ ದ್ವೇಷನೂ ಬೇಕಾಗಿಲ್ಲ. ನಿಮ್ಮನ್ನು ಯಾರು ಪೋಷಣೆನೂ ಮಾಡಬೇಕಾಗಿಲ್ಲ. ನಿಮ್ಗೆ ಯಾರು ಪೋಷಣೆ ಮಾಡಲಿ ಅಂತಲೂ ನೀವು ನಿರೀಕ್ಷೆನೂ ಮಾಡಬೇಡಿ. ಅಕಸ್ಮಾತ್ ಯಾರೋ ಬಂದರು ದೇವ್ರ ಥರ ನಿಮಗೆ ಮಾರ್ಗದರ್ಶನ ಕೊಟ್ಕೊಂಡು ಯಾರೊಬ್ಬರು ಬಂದ್ರೆ ಅವ್ರನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳಿ, ಅಥವಾ ಅವ್ರ ಮಾತನ್ನು ಕೇಳಿ. ಅದನ್ನು ಬಿಟ್ಟು ಇಲ್ಲಿ ನೀವು ನಿರೀಕ್ಷೆಯನ್ನು ಇಟ್ಕೊಳ್ಳೇಬಾರ್ದು. ಯಾಕಂದರೆ ಈಗ ಇದಕ್ಕಿಂತ ದೊಡ್ಡ ನೋವು ಕೊಡುತ್ತೆ ಅದು. ಆಯಿತಾ? ನಿಮಗೇನೋ ಸಹಾಯ ಬೇಕಾ, ಬಾಯ್ ಬಿಟ್ಟು ಕೇಳಿ. ಅವ್ರು ಮಾಡ್ದೇನೆ ಇರಲಿ, ಸಹಾಯ ಕೇಳೋದು ಕೂಡ ಒಂದು ದೊಡ್ಡತನ. ನೀವು ಸಹಾಯ ಏನು ಬೇಡ ಸರ್, ಸಮಾಧಾನದ ಎರಡು ಮಾತಾಡೋಣ ಇರಲಿ. ನೀವು ಒಂದು ಯಾರಿಂದ ಏನನ್ನು ನಿರೀಕ್ಷೆ ಮಾಡ್ತಿದ್ದೀರ ಅನ್ನೋದು ನಿಮಗೆ ಅರಿವು ಇರಬೇಕು. ಅವ್ರು ಬಂದು ಬೈದು ಹೋಗಿದ್ದಾರೆ, ಅಥವಾ ಅವ್ರು ಏನೋ ಒಂದು ನಿಮ್ಮನ್ನೇ ಕೆಟ್ಟ ಸ್ಥಾನದಲ್ಲಿ ಅಥವಾ ತಪ್ಪಿತಸ್ಥರಾಗಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದಾಗ ನೀವು ಅವರಿಂದ ಆ ಮಾತು ನಿರೀಕ್ಷೆ ಮಾಡ್ಬೋದಾ? ಆಬ್ವಿಯಸ್ಲಿ ನಿಮ್ಮನ್ನು ಅವ್ರು ಎಲ್ಲೆಲ್ಲಿ ತುಳಿಯೋಕೆ ಸಾಧ್ಯನೋ ಅಲ್ಲೆಲ್ಲ ತುಳಿದ್ಬಿಟ್ಟಿದ್ದಾರೆ. ಓಕೆ, ವಿಷಯ ಏನೇ ಇರಲಿ ಸರ್, ಅವ್ರನ್ನ ಬಿಡ್ಸಕ್ಕೆ ಎಷ್ಟು ಟ್ರೈ ಮಾಡಿದ್ವಿ, ಏನ್ ಮಾಡಿದ್ವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅಪ್ಪಾಜಿ ಅವ್ರನ್ನ ಎಷ್ಟಿದು ಮಾಡಿದ್ವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನೀವು ಮಾತಾಡೋದ್ರಲ್ಲಿ ಅರ್ಥ ಆಗುತ್ತೆ. ಬಟ್ ನಾನೀಗ ಆ ವಿಷಯವನ್ನು ದಯವಿಟ್ಟು ಎಂಡ್ ಮಾಡಿ, ನೀವು ಗಮನ ಕೊಡಬೇಕಾಗಿರೋ ವಿಷಯಗಳು 1000 ಇದ್ದಾವೆ. ನಿಮ್ಮ ಮನಸ್ಸಲ್ಲಿ ನೋವಿದ್ರೂ ಕೂಡ ನಿಮ್ಮ ನಟನೆ ಈಗ ಬೇರೆ ಥರ ಇರಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನನಗೆ ಅರ್ಥ ಆಗ್ತಿದೆ ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ. ಬಟ್ ನಾನು ನಿಮ್ಮನ್ನು ನಾಳೆಗೆ ತಗೊಂಡು ಹೋಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ನಾನು ಬಹಳ ಪ್ರೀತಿಯಿಂದ ಕೇಳಬಲ್ಲೆ, ನಾನು ಅದಕ್ಕೆ ಸಮಾಧಾನ ಮಾಡಬಲ್ಲೆ. ಆದರೆ ಆಗಿರುವ ಸತ್ಯವನ್ನು ನನ್ನ ಶಕ್ತಿಯಿಂದ ನಾನು ಮತ್ತೆ ತರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸತ್ಯವನ್ನು ನಾವು ಒಪ್ಕೊಳ್ಳೇಬೇಕು, ಹೌದಲ್ವಾ? ನನಗೆ ಗೊತ್ತು, ಒಂದು ಸಾವಿಗಿಂತ ದೊಡ್ಡ ಅವಘಡ ಈ ಬದುಕಿನಲ್ಲಿ ಏನೂ ಇಲ್ಲ. ಹುಟ್ಟು ಅನ್ನೋದು, ಒಂದು ಮಗುವಿನ ಜನನ ಇದೆಯಲ್ಲ, ಅದಕ್ಕಿಂತ ಶುಭಗಳಿಗೆ ಇನ್ನೊಂದಿಲ್ಲವಂತೆ. ಒಬ್ಬ ಮನುಷ್ಯನ ಸಾವು ಇದೆಯಲ್ಲ, ಅದಕ್ಕಿಂತ ಕೆಟ್ಟಗಳಿಗೆ ಇನ್ನೇನಿರ್ಲಿಕ್ಕೆ ಸಾಧ್ಯ? ಮನುಷ್ಯ ಹುಟ್ಟಿ ಸಾವಿನ ನಡುವೆ ಏನೇ ನಡೆದ್ರೂ ಕೂಡ ಅದು ತಾತ್ಕಾಲಿಕ. ಬಟ್ ಈ ಸಾವು ಇದೆಯಲ್ಲ, ಅದು ಎಂಡ್. ಅಂದರೆ ಎಲ್ಲ ಸಂಬಂಧಗಳ, ಎಲ್ಲ ಬಂಧನಗಳ, ಎಲ್ಲ ಸಮಸ್ಯೆಗಳ, ಎಲ್ಲ ಖುಷಿಗಳ ಅಂತ್ಯ ಅದು. ಸಾವು ಮನೆಯಲ್ಲಿ ಏನೋ ಎಲ್ಲ ಆರಾಮಿಲ್ಲ ಅಂತಂದು ಸತ್ರ ಅದು ಬೇರೆ ಆಗುತ್ತೆ ಸರ್. ಅವ್ರು ಮಳೆಯಲ್ಲಿ ನೆನ್ಕೊಂಡು ಫುಲ್ ಡ್ರಿಂಕ್ಸ್ ಮಾಡ್ಕೊಂಡು ಮಳೆಯಲ್ಲಿ ನೆನ್ಕೊಂಡು ಬಿದ್ಬಿಟ್ರು ಸರ್. ಅವ್ರು ಬಿದ್ದು ಹಂಗಾಗಿ ಅದಕ್ಕೆ ಬೆಟ್ಟು ಬಿದ್ದು ಅಲ್ಲೇ ತೀರ್ಕೊಂಡ್ಬಿಟ್ಟಾರೆ ಸರ್. ಅವ್ರು ಆ ಸಾವು ನೆನ್ಸ್ಕೊಂಡು ದುಃಖ ಆಗುತ್ತೆ ಸರ್. ಮನೇಲಿ ಏನೋ ಹಾರ್ಟ್ ಅಟ್ಯಾಕ್ ಅದು ಏನೋ ಆತಂದ್ರೆ ಅದು ಬೇರೆ ಆಗುತ್ತೆ ಸರ್. ಅವ್ರು ಮಳೆಯಲ್ಲಿ ನೆಂದು ಫುಲ್ ಡ್ರಿಂಕ್ಸ್ ಮಾಡಿ. ಇಲ್ಲಮ್ಮ, ನಾನೀಗ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಬಹುಶಃ ಜವಾಬ್ದಾರಿ ಹೊತ್ಕೊಳ್ಬೇಕಾದ್ರೂ ಆ ರೀತಿ ವರ್ತನೆ ಮಾಡಲ್ಲ. ಓಕೆ, ಬಹುಶಃ ಇಲ್ಲಿ ಹೇಳಲಿಕ್ಕೆ ಹೊರಟ್ರೆ ಬಹಳ ಇದೆ. ನಾನೊಬ್ಬ ಜಗತ್ತಿಗೆ ಸಂದೇಶ ಕೊಡೋನಾಗಿ ಬಹುಶಃ ನಾನು ಅವ್ರನ್ನ ಕೆಟ್ಟೋದು ಮಾಡೋಕ್ಕೆ ಕೇವಲ 1 ನಿಮಿಷ ಸಾಕು ನನಗೆ. ಬಟ್ ನಿಮ್ಮನ್ನು ನಾನು ದೃಷ್ಟಿಯಲ್ಲಿ ಇರಿಸ್ಕೊಂಡು ನಾನು ಅವ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಅವರೊಬ್ಬ ತಂದೆಯಾಗಿ ನಿಮಗೆ ಹೇಗಿದ್ರು, ಒಬ್ಬ ಮನುಷ್ಯನಾಗಿ ಅಥವಾ ತಾಯಿ ಬಿಟ್ಟು ಹೋದಾಗ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿರ್ಬೋದು, ನಿಮಗೆ ಕೇಳಿದ್ದೆಲ್ಲ ಕೊಡಿಸಿರ್ಬೋದು. ಬಟ್ ನಾಳೆಗಳ ಬಗ್ಗೆ ಯೋಚನೆ ಕೇಳಮ್ಮ, ನಾಳೆ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ಅದೆಂತಹ ಬದುಕು? ನಾಳೆ ಬಗ್ಗೆ ನೀನು ಭಯ ಪಡ್ಕೊಂಡು ಯೋಚನೆ ಮಾಡ್ಬೋದು. ನಾನು ಹೋದರೆ ನನ್ನ ಮಕ್ಕಳಿಗೆ ತಾಯಿನೂ ಇಲ್ಲ ಅಂದಾಗ, ಅಥವಾ ಸುತ್ತಮುತ್ತ ಇರೋರು ಎಂಥವ್ರು ಅಂತ ನಿಮಗಿಂತ ಅವ್ರಿಗೂ ಚೆನ್ನಾಗಿ ಗೊತ್ತಿತ್ತು. ಹೀಗಿದ ಮೇಲೆ ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದು ಎಷ್ಟು ಸರಿ? ಆ್ಯಂಡ್ ನಾನು ಆ ಸಾವಿನ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಿರೋದು ಬದುಕಿನ ರೀತಿಯ ಬಗ್ಗೆ. ಹಾಗಾಗಿ ನೀವು ತುಂಬ ಸೂಕ್ಷ್ಮವಾಗಿ ತಗೊಂಡ್ರೆ ಬಹುಶಃ ಇದೆಲ್ಲದರಿಂದ ನೀವು ನಿಮ್ಮ ಮುಂದೆ ಬರೋ ನಿಮ್ಮ ಮಕ್ಕಳಿಗಾಗಿರ್ಬೋದು, ಮುಂದೆ ಬರೋ ನಿಮ್ಮ ಸಂಗಾತಿಗಾಗಿರ್ಬೋದು, ಅಥವಾ ನಿಮ್ಮ ತಮ್ಮಂದಿರಿಗಾಗಿರ್ಬೋದು, ಒಬ್ಬ ತಂದೆಯಾಗಿ ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರಲ್ಲ ಅದನ್ನು ನೀವು ಇನ್ನೊಬ್ಬರಿಗೆ ಹೇಳ್ಕೊಡಿ. ಆದರೆ ಬೇಜವಾಬ್ದಾರಿತನ ಇದೆಯಲ್ಲ, ನಮ್ಮ ತಂದೆ ಥರ ನೀವು ಆಗಬಾರ್ದು ಅಂತ ಹೇಳಬೇಕು ನೀವು. ಸತ್ಯ ತಾನೇ? ನಿಮ್ಮನ್ನು ಏನು ಚೆನ್ನಾಗಿ ನೋಡಿಕೊಂಡ್ರು ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಫ್ಕೋರ್ಸ್ ನಾನು ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ ನಿಮ್ಮ ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು ಅಂತ. ಬಟ್ ಹೀಗೆ ಇರಬಾರ್ದು ಅಂತ ಹೇಳಲಿಕ್ಕೆ 1000 ಕಾರಣ ಇದ್ದಾವೆ ನಿಮ್ಮ ತಂದೆ ಹತ್ರ.
ಹಾಗಾಗಿ ನಾನು ಅವ್ರ ಬಗ್ಗೆ ಏನೂ ಮಾತಾಡಲಿಕ್ಕೆ ಹೋಗಲಿಲ್ಲ. ಅಫ್ಕೋರ್ಸ್ ನಾನು ಮಾತಾಡ್ಬೋದಿತ್ತು, ಬಟ್ ನೀವಿರೋ ಪರಿಸ್ಥಿತಿಯಲ್ಲಿ ಅದನ್ನು ಹೇಳಿ ಮತ್ತೆ ನೋವು ಮಾಡಲಿಕ್ಕೆ ನಾನು ಇಷ್ಟಪಡಲ್ಲ. ಬಟ್ ಆಗಿರೋದನ್ನು ಒಪ್ಕೊಂಡಿದ್ದೀರಾ ಆ್ಯಂಡ್ ಕಾರ್ಯವನ್ನು ಮುಗಿಸ್ತೀರಾ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲೆಲ್ಲಿ ಏನೇನು ಬಿಸ್ನೆಸ್ ನಡೀತಾ ಇತ್ತು ಅಥವಾ ಎಲ್ಲೆಲ್ಲಿ ಕೆಲಸ ಅರ್ಧಕ್ಕೆ ನಿಂತಿತ್ತು, ನೀವು ಮತ್ತೆ ಒಂದು ನಗುಮುಖ ಇಟ್ಕೊಳ್ಳಿ. ಮನೆಯಲ್ಲಿ ಸದಾಕಾಲ ಅದೊಂದು ದುಃಖದ ಪರಿಸ್ಥಿತಿ ಬೇಡ. ನಿಮ್ಮ ಮನಸ್ಸಲ್ಲಿ ನೋವಿದೆ, ತಿರ್ಕೊಂಡಾಗ ಎಲ್ಲ ಮರ್ತು ಚೆನ್ನಾಗಿದ್ವಿ ಸರ್. ಇವ್ರ ಜೊತೆಗೆ ಮತ್ತೊಂದು ನೋವು ಕೊಟ್ಟು ಹೋಗ್ರಿ ಸರ್. ನೀವು ಹೇಳಿದ್ದೆ ಸರಿ, ಕೊಟ್ಟು ಹೋದರು. ಅದು ಯಾವುದೋ ಅದ್ರ ಬಗ್ಗೆ ಮಾತಾಡಲ್ಲ, ಇರಲಿ. ಆ್ಯಂಡ್ ಖಂಡಿತ ನಾನು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ಬಿಕಾಸ್ ಬಹುಶಃ ನೀವು ಆ ಪರಿಸ್ಥಿತಿಯಲ್ಲಿ ಇದ್ದೀರಾ. ಆ್ಯಂಡ್ ನೀವು ಬಹಳ ಅದ್ಭುತವಾಗಿ ಹೇಳಿದ್ರು. ನನಗೀಗ ಏನು ಬೇಡ ಸರ್, ಒಂದು ಸಮಾಧಾನದ ಮಾತು ಎಷ್ಟೇ ಬೇಕಾದ್ರೆ ಅಮ್ಮ ಮನುಷ್ಯನಿಗೆ. ಆ್ಯಂಡ್ ನೀವಾದರೂ ಅಷ್ಟೇ, ನಾನಾದರೂ ಅಷ್ಟೇ, ಯಾವುದೇ ಕಷ್ಟದ ಪರಿಸ್ಥಿತಿ ಆಗಲಿ. ಆ್ಯಂಡ್ ನಿಮಗೀಗ ಕೋಟಿ ತಂದು ಕೊಡ್ತೀನಿ ಬಾರಮ್ಮ ನನ್ನ ಜೊತೆ ಅಂದರು, ನೋ. ಅದು ಅಪ್ಪಾಜಿದು ದುಡ್ಡು ಬರುತ್ತಂತೆ ಸರ್. ಆ ದುಡ್ಡು ತಗೊಂಡು ಏನು ಮಾಡಲಿ ಸರ್, ಅವರೇ ಇಲ್ಲ. ಅಲ್ಲ, ಅಫ್ಕೋರ್ಸ್ ಅದು ಬದುಕು ನಡೆಯುತ್ತೆ, ಅದು ಸೆಕೆಂಡ್ರಿ. ಬಟ್ ಬಹುಶಃ ಈ ಭಾವನೆಗಳ ವಿಚಾರದಲ್ಲಿ ಈ ಹಣ ತುಂಬಿಸ್ಕೊಡ್ಲಿಕ್ಕೆ ಆಗಲ್ಲ. ಆ ಭಾವನೆಯ ಸಿಹಿಯನ್ನು ಕಡಿಮೆ ಮಾಡೋದಕ್ಕಾಗಲಿ ಜಾಸ್ತಿ ಮಾಡೋಕ್ಕಾಗಲಿ ಹಣಕ್ಕೆ ತಾಕತ್ತಿಲ್ಲ. ಹಾಗಾಗಿ ಇರಲಿ. ಆ್ಯಂಡ್ ನಿಮಗೆ ಒಂದು ಮಾತ್ರ ನಾನು ಎಚ್ಚರಿಕೆ ಕೊಡಬಲ್ಲೆ, ಈ ಸಮಯದಲ್ಲಿ ನಿಮಗೆ ಭಾಳ ಮಾತುಗಳು ಕೇಳಿ ಬರ್ತವೆ. ನೀವು ಅದನ್ನು ಎದುರಿಸಬೇಕು ಅಂದರೆ ಮೊದಲೇ ನೀವು ಮಾನಸಿಕವಾಗಿ ತಯಾರಾಗಿರಬೇಕು. ನಿಮ್ಮ ಮೂವರು ಕೂಡ, ನಾನು ಇಲ್ಲಿ ಹೇಳಿದ ಮಾತು ಕೇವಲ ನಿಮ್ಮ ಒಬ್ಬರಿಗಲ್ಲ, ಇದನ್ನು ಅವರು ಅನುಸರಿಸಬೇಕು. ಒಬ್ಬ ಅಕ್ಕನಾಗಿ ನಿಮ್ಮ ಜವಾಬ್ದಾರಿ, ತಮ್ಮನಾಗಿ, ಗಂಡು ಮಕ್ಕಳಾಗಿ, ಮನೆಯ ಮಕ್ಕಳಾಗಿ ಅವ್ರ ಜವಾಬ್ದಾರಿ, ಅದು ಹೊಂದಾಣಿಕೆ. ಎಷ್ಟು ದುಡಿತೀರೋ ನಾನು ಅದ್ರ ಬಗ್ಗೆ ಮಾತಾಡಲ್ಲ, ಬಟ್ ದುಡಿಯುವ ಪ್ರತಿಯೊಂದು ಒಂದೊಂದು ರೂಪಾಯಿ ಹಣ ಕೂಡ ನಿಮಗೊಂದು ಖರ್ಚಲ್ಲಿರಬೇಕು. ನೀವು ತಿನ್ನಿ ಉಣ್ಣಿ, ನಾನು ಬೇಡ ಅದ್ರ ಬಗ್ಗೆ ಮಾತಾಡಲ್ಲ, ಬಟ್ ಕೇಳೋರು ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬರೋದು ಬೇಡ ಮನೆ. ಅರ್ಥ ಆಯ್ತಲ್ವಾ? ಆ ಪರಿಸ್ಥಿತಿಗೆ ಬರೋದು ಬೇಡ. ನಾನು ಸೂಕ್ಷ್ಮವಾಗಿ ಯಾಕೆ ಹಣ ಖರ್ಚಿನ ಬಗ್ಗೆ ಬಂದೆ ಅಂದರೆ, ನೀವೆಷ್ಟೇ ದುಡಿಬೋದು, ಬಟ್ ಖರ್ಚಿಲ್ಲದೆ ಅಥವಾ ಲೆಕ್ಕವಿಲ್ಲದೆ ಖರ್ಚು ಮಾಡೋ ಮನಸ್ಥಿತಿ ಇದೆಯಲ್ಲ, ಅದಕ್ಕೆ ಕಡೆಗಾಲದಲ್ಲಿ ಬೀದಿಗೆ ಬರ್ತಾರಂತವ್ರು. ನಿನ್ನ ಹತ್ರ ಕೋಟಿ ಇರಲ್ಲಪ್ಪ, ನೀನು ಒಬ್ರಿಗೆ ಕೊಡ್ಬೇಕಾದ್ರೆ ಲೆಕ್ಕ ಇಟ್ಟೆ ಕೊಡು. ನೀನು ವಾಪಸ್ ಈಸ್ಕೊಳ್ತೀಯೋ ಬಿಡ್ತೀಯೋ ಸೆಕೆಂಡ್ರಿ, ಬಟ್ ನಿನಗೊಂದು ಲೆಕ್ಕ ಇರಬೇಕು. ಯಾಕಂದರೆ ಬೆವರು ಸುರಿಸಿ ದುಡ್ದಿರೋ ಹಣ. ಹಾಗಾಗಿ ಇವೆಲ್ಲ ಬದುಕಿನ ಪಾಠವನ್ನು ಅರ್ಥ ಮಾಡ್ಕೊಳ್ಳಿ, ಜೀವನದ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರು ಓದೋರು ಬರಲ್ಲ, ಬಟ್ ಎಲ್ಲೋ ಒಂದು ಕಡೆ ಅವರವ್ರ ತಪ್ಪುಗಳೇ, ಅವರವ್ರ ಎಡವಟ್ಟುಗಳೇ, ಅವರವ್ರ ನಿರ್ಧಾರಗಳೇ ಅವರನ್ನು ಕರ್ಕೊಂಡು ಹೋದು. ಯಾರದೇ ಸಾವನ್ನು ತಗೊಳ್ಳಿ, ಹೌದಲ್ವಾ? ಸೊ ನಾನು ನಿಮ್ಮ ಹತ್ರ ಮಾತಾಡ್ತೀನಮ್ಮ. ಇದೇ ನಂಬರ್ಗೆ ಇದೇ ನಂಬರ್ಗೆ ಒಂದು ಮೆಸೇಜ್ ಮಾಡಿ, ಆ್ಯಂಡ್ ಸಾಧ್ಯವಾದರೆ ಶೋಗೆ ಫೋನ್ ಮಾಡಿ, ನಾನು ಖಂಡಿತ ಮಾತಾಡ್ತೀನಿ. ಆ್ಯಂಡ್ ನಿಮ್ಮ ನಾನೇನೋ ಕೊಡ್ತೀನಿ ಅಂತಲ್ಲ, ಬಟ್ ಸ್ಟಿಲ್ ನಿಮಗೊಂದು ಮಾನಸಿಕ ಬೆಂಬಲವಾಗಿ ನಾನು ನಿಲ್ತೀನಮ್ಮ ಈ ಸಮಯದಲ್ಲಿ. ಆ್ಯಂಡ್ ನೀವು ಕಾರ್ಯವನ್ನು ಮುಗಿಸಿ ಒಂದು ನಗು ಇರಲಿ. ಸ್ಟಿಲ್ ನನಗೆ ನಿಮ್ಮೊಳಗಡೆ ಇರೋ ನೋವನ್ನ ಖಂಡಿತ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಪೋಷಕರನ್ನು ಅಥವಾ ತಂದೆ ತಾಯಿಯ ಆ ನೋವನ್ನು ಕಡಿಮೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬಟ್ ಸ್ಟಿಲ್ ನೀವು ಹೇಳಿದ ಮಾತಿನ ತೂಕ ನನಗೆ ಅರ್ಥ ಆಯಿತು. ಈ ಸಮಯದಲ್ಲಿ ನನಗೇನು ಬೇಡ, ಅದೊಂದು ಮಾತು. ನಾನು ಖಂಡಿತ ನಿಮ್ಮ ಜೊತೆ ಮಾತಾಡಬಲ್ಲೆ. ಆ್ಯಂಡ್ ನನಗೊಂದು ಧೈರ್ಯ ಇದೆ. ನಿಮ್ಗೆ ನಾನು ಮತ್ತೆ ಹೇಳಿದ್ದೆ, ಅರ್ಧದಲ್ಲಿ ನಿಮಗೆ ನೆನಪಿರಬೇಕು, ನಿಮ್ಮ ಧ್ವನಿ ಅಥವಾ ನಿಮ್ಮ ಮಾತಾಡೋ ರೀತಿ. ನೀವು ಈಗ ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು ಅದ್ರ ಬಗ್ಗೆ ಹೇಳ್ತಾ ಇರೋ ರೀತಿ ನನಗೆ ಅರ್ಥ ಆಗ್ತಿದೆ. ನೀವು ಮಾನಸಿಕವಾಗಿ ಸ್ವಲ್ಪ ಪೆಟ್ಟು ತಿಂದಿದ್ದೀರಾ. ಹಾಗಾಗಿ ಯಾರು ಹೆಂಗೆ ಯಾವ್ಯಾವ ಪರಿಸ್ಥಿತಿಯಲ್ಲಿ ಹೆಂಗೆ ಇರುತ್ತೆ ಜೀವನ. ಆ್ಯಂಡ್ ಬೆಳಿಗ್ಗೆ ಚೆನ್ನಾಗಿದ್ದವ್ರು ರಾತ್ರಿ ಇರಲ್ಲ, ರಾತ್ರಿ ಚೆನ್ನಾಗಿದ್ದವ್ರು ಬೆಳಿಗ್ಗೆ ಇರಲ್ಲ. ಇದೆಲ್ಲವನ್ನ ತಿಳಿಸ್ಕೊಡ್ಲಿಕ್ಕೆ ಒಂದಷ್ಟು ವಿಚಾರಗಳು ನಡೀತಾ ಇದ್ದಾವೆ ಬದುಕಲ್ಲಿ. ಬಟ್ ಎನಿವೆ, ನಿಮ್ಮದು ಒಂದು ಜೀವನ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಬ್ಬರಿಗೆ ಮಗಳಾಗೋಕ್ಕೂ ಮುಂಚೆ, ಮಗನಾಗೋಕ್ಕೂ ಮುಂಚೆ ನೀವೊಬ್ಬರು ಮನುಷ್ಯರು. ಇಲ್ಲಿ ನೀವು ಹುಟ್ಟಿದ ತಕ್ಷಣ ನೀವು ಒಬ್ಬ ಪ್ರತ್ಯೇಕವಾದ ಮನುಷ್ಯ. ನಿಮಗೆ ಸಪರೇಟ್ ಆಧಾರ್ ಕಾರ್ಡು, ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಆಧಾರ್ ಕಾರ್ಡ್ ಮಾಡಿಸಲ್ಲ. ನೀವು ಇಲ್ಲಿ ಸಪರೇಟ್ ವ್ಯಕ್ತಿ. ಇವತ್ತು ಡೆತ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತ ಅಂದ್ರೆ ಸರ್, ನನಗೆ ಅವನ್ನೆಲ್ಲ ಕೊಡಕ್ಕೆ ತಡ್ಕೊಳಕ್ಕಾಗಲಿಲ್ಲ ಸರ್. ಅಮ್ಮಂದು ಹಿಂಗ ಮಾಡಿದ್ದೆ ಸರ್ 3 ವರ್ಷದ ಹಿಂದೆ. ಈಗ ಮತ್ತೆ ಅಪ್ಪಾಜಿದು ಕೂಡ ಕೊಡ್ಬೇಕು.
ಇರಲಿ, ಇದು ಯಾವ ಮಗಳಿಗೂ ಬಾರದೇ ಇರಲಿ ಅನಿಸುತ್ತೆ. ಯಾಕಂದರೆ ಎತ್ತ ತಂದೆ ತಾಯಿ ಇದೆ ಡೆತ್ ಸರ್ಟಿಫಿಕೇಟ್ ಮಾಡಿಸುವಂತಹ ಒಂದು ಸೊಸೈಟಿಯಲ್ಲಿ ಸೇರಿಂದ ದುಡ್ಡು ಕೊಡಕ್ ಬರ್ತಾರೆ ಸರ್. ಅವಾಗ ಹಂಗ ಕೊಟ್ಟಿದ್ರು, ಈ ಸಲ ಮುಟ್ಲಿಲ್ಲ ಸರ್. ನಾನು ಯಾರಿಗ್ ಬೇಕು ದುಡ್ಡು? ಧೈರ್ಯವಾಗಿರಿ. ನನಗೆ ಗೊತ್ತಾಗ್ತಿಲ್ಲ, ಧೈರ್ಯವಾಗಿರಮ್ಮ. ನಾನು ಮಾತಾಡ್ತೀನಮ್ಮ ಮತ್ತೆ, ಆಯಿತಾ? ಸರಿ ಸರ್. ಥ್ಯಾಂಕ್ ಯು. ಕೆಲವೊಂದು ಪರಿಸ್ಥಿತಿಗಳ ವಿಚಾರವಾಗಿ ಮಾತಾಡಬೇಕಾದ್ರೆ ನಿಜಕ್ಕೂ ನಾನು ಇದನ್ನು ತುಂಬ ಸರಿ ಅನುಭವಿಸಿದ್ದೀನಿ. ಎಸ್ಪೆಷಲಿ ಸಾವು ಅಂತ ಬಂದಾಗ ಏನು ಹೇಳಿ ಸಮಾಧಾನ ಮಾಡೋದು? ಖಂಡಿತ ಒಂದೆರಡು ಸುಳ್ಳು ಹೇಳಿ ನಾನು ಸಮಾಧಾನ ಮಾಡ್ಬೋದು. ಬಟ್ ಈಗಿರೋ ಅವರಿರೋ ಪರಿಸ್ಥಿತಿಯಲ್ಲಿ ಒಳ್ಳೆಯದಾಗಲಮ್ಮ. ಮನೆಯಲ್ಲೂ ಹೊಂದಾಣಿಕೆ ಇರಲಿ, ಮುಖದ ಮೇಲೆ ನಗು ಇರಲಿ. ಒಬ್ಬ ಮಗಳಾಗಿ ಈ ವಯಸ್ಸಿಗೆ ಏನೆಲ್ಲ ನೋಡಬಾರ್ದಿತ್ತೋ, ಏನೆಲ್ಲ ಆಗಬಾರ್ದಿತ್ತೋ, ದುರದೃಷ್ಟವಶಾತ್ ನಿನ್ನ ಬದುಕಲ್ಲಿ ಆಗಿದೆ. ಸ್ವಲ್ಪ ಹೆಣ್ಮಗಳಾಗಿ ಈಗ ನಿನ್ನ ನಾಳೆಯ ಬದುಕಿನ ಬಗ್ಗೆ ಯೋಚನೆ ಮಾಡು, ಎಚ್ಚರಿಕೆ ಹೆಜ್ಜೆ ಇಡು. ಒಳ್ಳೆಯದಾಗಲಿ.